ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ಏನಂತಂದರೆ ಸುಮ್ಮನೆ ಮನೆ ಒರೆಸ್ಕೊಂಡು ನಮ್ಮ ತಂಗಿ ಜೊತೆ ಹಂಗೆ ಮಾತಾಡ್ಕೊಂಡು, ನಮ್ಮ ತಂಗಿ ಈಚೆ ಪಾತ್ರೆ ತೊಳಿತಾ ಇದ್ಲು. ಅವ್ರ ಜೊತೆ ಮಾತಾಡ್ಕೊಂಡು ಮನೆ ಒರೆಸ್ತಾ ಇದ್ದೆ. ಅವಳು ಬಂದು 8 ದಿನ ಆಯಿತು, ಇನ್ನೇನು ಇವತ್ತು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾಯಿದ್ಲು. ಮಾತಾಡ್ಕೊಂಡು ಮನೆ ಒರೆಸಿ ಅವಳು ಅವ್ರವ್ರದ್ದು ಏನನ್ನ ಕತೆಗಳೆಲ್ಲ ಹೇಳ್ತಾಯಿದ್ಲು. ಕೇಳಿಕೊಂಡು ನನ್ನ ಕೆಲಸ ನಾನು ಮಾಡ್ತಾಯಿದ್ದೆ. ಹಂಗೆ ಇನ್ನೊಂದು ಸ್ವಲ್ಪ ದಿನ ನೀರು ಅಂತಂದರೆ ಇಲ್ಲ ಹೋಗ್ತೀನಿ ನೆಕ್ಸ್ಟ್ ಟೈಮ್, ಮತ್ತು ಯಾವಾಗಾದರೂ ಬರ್ತೀನಿ, ಮಾರ್ಚಿಗೆ ಹಿಂಗೆ ನಮ್ಮೂರಲ್ಲಿ ಜಾತ್ರೆ ಐತೆ ಅದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಆವಾಗ ನೀನು ನಿಮ್ಮ ಮನೆಯವರಿಬ್ಬರು ಬಂದು ಸ್ವಲ್ಪ ದಿನ ಇದ್ದೋಗ್ರಿ ಅಂತ ನಾವು ಹೇಳ್ತಾಯಿದ್ವಿ. ಓಕೆ ಸರಿ ಅಂತ ಹೇಳು. ಮತ್ತು ನಮ್ಮ ಮನೇಲಿ ಜೋಳದಿಟ್ಟು ಖಾಲಿಯಾಗಿ ಆಗಲಿ 3-4 ದಿನ ಆಗಿತ್ತು. ನಮ್ಮ ಅಕ್ಕನ ಹತ್ರ ಇಸ್ಕೊಂಡು ರೊಟ್ಟಿ ಸುಡ್ತಾ ಇದ್ದೆ. ಅದಕ್ಕೆ ಇವಾಗ ಒಣಸಕ್ಕೆ ಹಾಕಿದ್ದೀನಿ. ಸ್ವಲ್ಪ ಬಿಸಿಲಿಗೆ ಒಣಗಿದ್ರೆ ಚೆನ್ನಾಗಿ ಹಿಟ್ಟು ಹಾಕ್ಸ್ಕೊಂಬರ್ಬೋದು ಅಂತ ಇವತ್ತು ಸಂಜೆ ಹಾಕ್ಸ್ಕೊಂಬರ್ಬೇಕು. ಇಷ್ಟು ಹಾಕ್ಸ್ಕೊಂಬರ್ಬೇಕಂತ ಬಿಸಿಲೇ ಬಿದ್ದಿಲ್ಲ, ಒಂದು ಗಿಡ ಇರೋದ್ರಿಂದ ಆಗಿತ್ತು. ಹಂಗೆ ಪಿಚರ ಇವತ್ತಿನ ದಿನ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಹಂಗೆ ಸಂಜೆ ಆಯಿತು, ಮತ್ತು ಸ್ವಲ್ಪ ಸಂಡಿಗೆ ಇತ್ತು, ಅದಕ್ಕೆ ಉರಿಯೋಣ ತಿನ್ನೋಕ್ಕೆ ಏನು ಟೈಮ್ ಪಾಸ್ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನನ್ನ ತಂಗಿರೆಲ್ಲ ಟಿ ವಿ ನೋಡ್ತಾಯಿದ್ರು, ಹಂಗೆ ಸಾಂಗ್ ಕೇಳಿಕೊಂಡು. ಇದು ಸಿಂಧನೂರೆಲ್ಲ ಅಂಗಡಿಲಿ ತಂದಿರೋದು. ಇದು ಸ್ವಲ್ಪ ಇತ್ತು, ಎಣ್ಣೆನೂ ಇರಲಿಲ್ಲ, ಖಾಲಿ ಆಗಿತ್ತು. ಅದರಲ್ಲಿ ಸ್ವಲ್ಪ ಹಿಂಗೆ ಮಾಡಿದ್ವಿ. ಚಿಕ್ಕದು ಇನ್ನೂ ದೊಡ್ಡದು ಇರುತ್ತೆ, ಅದು ತಂದಿಲ್ಲ. ಇದು ಚಿಕ್ಕದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವತ್ತಿನ ದಿನ ಹಿಂಗೆ ಕಳೆದಾಯಿತು. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್. ಯಾರು ಹೇಳಿದ್ರು?